ಬಿಟ್ಕಾಯಿನ್ ಕೇಸ್ನಲ್ಲಿ ಮತ್ತಿಬ್ಬರ ಬಂಧನವಾಗಿದೆ. ಇನ್ಸ್ಪೆಕ್ಟರ್ ಖಾಸಗಿ ಸೈಬರ್ ಎಕ್ಸ್ಪರ್ಟ್ ನನ್ನ ಅರೆಸ್ಟ್ ಮಾಡಲಾಗಿದೆ. ನಾಳೆ ಇಬ್ಬರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಿದೆ ಸಿಐಡಿ. ಇನ್ನು ಬಿಟ್ಕಾಯಿನ್ ಕೇಸ್ ತನಿಖೆಯಲ್ಲಿ ಇಬ್ಬರು ಕೂಡ ಬಂಧಿತರು ಭಾಗಿಯಾಗಿದ್ರು. ಸಿಸಿಬಿ ಟೀಮ್ನಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಈ ಬಂಧಿತ ಆರೋಪಿಗಳು. ಬಿಟ್ಕಾಯಿನ್ ಕೇಸ್ನ ಸಿಐಡಿಗೆ ವಹಿಸಿದಂತಹ ಕಾಂಗ್ರೆಸ್ ಸರ್ಕಾರ ಈಗ ಈ ಕೇಸ್ಗೆ ಒಂದು ಫಲ ಬಂದಿದೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಮತ್ತಿಬ್ಬರನ್ನ ಬಂಧಿಸಲಾಗಿದೆ. ಇನ್ಸ್ಪೆಕ್ಟರ್ ಖಾಸಗಿ ಸೈಬರ್ ಎಕ್ಸ್ಪರ್ಟ್ಗಳು ಈಗ ಅರೆಸ್ಟ್ ಆಗಿದ್ದಾರೆ. ನಾಳೆ ಇಬ್ಬರನ್ನು ಕೋರ್ಟಿಗೆ ಹಾಜರುಪಡಿಸಲಿದೆ ಸಿಐಡಿ ಟೀಮ್. ಬಿಟ್ಕಾಯಿನ್ ಕೇಸ್ ತನಿಖೆಯಲ್ಲಿ ಇಬ್ಬರು ಕೂಡ ಬಂಧಿತರು ಭಾಗಿಯಾಗಿದ್ರು. ಸಿಸಿಬಿ ಟೀಮ್ನಲ್ಲಿ ಕೆಲಸವನ್ನ ಕೂಡ ಮಾಡ್ತಿದ್ರು ಈ ಬಂಧಿತ ಆರೋಪಿಗಳು. ಸಿಸಿಬಿ ಟೀಮ್ನಲ್ಲೇ ಕೆಲಸ ಮಾಡ್ತಿದ್ದಂತಹ ಇಬ್ಬರು ಈಗ ಬಂಧನಕ್ಕೆ ಒಳಗಾಗಿರುವಂತದ್ದು. ಬಿಟ್ಕಾಯಿನ್ ನಲ್ಲಿ ಸಿಐಡಿ ಅರೆಸ್ಟ್ ಮಾಡಿದೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಯಾರು ತನಿಖೆನ ನಡೆಸ್ತಾ ಇದ್ರು, ಇನ್ಸ್ಪೆಕ್ಟರ್ ಮತ್ತೆ ಈ ಖಾಸಗಿ ಸೈಬರ್ ಎಕ್ಸ್ಪರ್ಟ್ಗಳು ಯಾರಿದ್ರು ಅವರೇ ಅರೆಸ್ಟ್ ಆಗಿದ್ದಾರೆ. ನಾಳೆ ಇಬ್ಬರನ್ನು ಕೂಡ ಸಿಐಡಿ ಟೀಮ್ ಕೋರ್ಟ್ಗೆ ಹಾಜರುಪಡಿಸಲಿದೆ. ಏನೇನೆಲ್ಲ ಯಾವ ರೀತಿಯಾಗಿ ಇವರು ಆ ತನಿಖೆಯನ್ನ ನಡೆಸ್ತಾ ಇದ್ದವ್ರೆ, ಯಾವ ರೀತಿಯಾಗಿ ಅಪರಾಧಿಗಳಾದ್ರು, ಯಾಕೆ ಬಂಧನ ಮಾಡಲಾಗಿದೆ ಅನ್ನುವಂತಹ ಎಲ್ಲದರ ಕುರಿತು ಉತ್ತರ ಕೋರ್ಟ್ನಲ್ಲಿ ಸಿಗಲಿದೆ. ಸದ್ಯಕ್ಕೆ ಕೋರ್ಟ್ ವಿಚಾರಣೆಗೆ ಹಾಜರುಪಡಿಸಲಿದೆ ಸಿಐಡಿ ಟೀಮ್. ಇನ್ನು ನಾಗರಾಜ್ ಅವರ ಬಗ್ಗೆ ದೂರವಾಣಿ ಸಂಪರ್ಕದಲ್ಲಿ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ನಾಗರಾಜ್, ಏನು ಇನ್ಸ್ಪೆಕ್ಟರ್ ಮತ್ತೆ ಖಾಸಗಿ ಸೈಬರ್ ಎಕ್ಸ್ಪರ್ಟ್ಗಳೇ ಈಗ ಆರೋಪಿಗಳು ಅಂತ ಬಂಧನಕ್ಕೊಳಗಾಗಿದ್ದಾರೆ, ಇವರು ಸಿಕ್ಕಿ ಬಿದ್ದಿದ್ದು ಹೇಗೆ? ಚೈತ್ರ, ಏನು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ ಬಿಟ್ಕಾಯಿನ್ ಹಗರಣದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಜೊತೆಗೆ ಒಬ್ಬ ಖಾಸಗಿ ಸೈಬರ್ ಎಕ್ಸ್ಪರ್ಟ್ ಅನ್ನ ಈಗ ಸಿಐಡಿ SIT ತಂಡ ಬಂಧನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾದಂಥ ಅಂಶ ಏನಂತಂದ್ರೆ, ಏನು ಈ ಹಿಂದೆ ಬಿಟ್ಕಾಯಿನ್ ಹಗರಣವನ್ನ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಿಸಿಬಿಯಿಂದ ಭಾಗಿಯಾಗಿದ್ದಂಥ ಇನ್ಸ್ಪೆಕ್ಟರ್ ಹಾಗೆ ಸಿಸಿಬಿಗೆ ಹೆಲ್ಪ್ ಮಾಡಿದ್ದಂಥ ಖಾಸಗಿ ಸೈಬರ್ ಎಕ್ಸ್ಪರ್ಟ್ ಈಗ ಬಂಧನ ಆಗಿರ್ತಕ್ಕಂಥದ್ದು. ಇದು ಸಾಕಷ್ಟು ಹೊಸ ವಿಚಾರಗಳು ಈ ಒಂದು ಪ್ರಕರಣದಲ್ಲಿ ಇದೆ ಅನ್ನೋದನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಪ್ರಕರಣವನ್ನ ಮೊದಲು ಏನು ಈ ಹಿಂದೆ ಇದ್ದಂಥ ಸರ್ಕಾರದ ಸಂದರ್ಭದಲ್ಲಿ ಸಿಸಿಬಿ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಇದು ಒಂದು ಪ್ರಕರಣದ ಕಿಂಗ್ ಪಿನ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಏನಿದ್ದಾನೆ ಆತ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಾಂಗ್ರೆಸ್ ನೂತನ ಸರ್ಕಾರ ರಾಜ್ಯದಲ್ಲಿ ಬಂದ ಕೂಡಲೇ ಈ ಒಂದು ಪ್ರಕರಣವನ್ನ ಮರುತನಿಖೆಗೆ ನೀಡಿ ಸಿಐಡಿ ವತಿಯಿಂದ SIT ರಚನೆ ಮಾಡಿದ್ರು. ಈಗ SIT ತಂಡ ಇಬ್ಬರು ಅಂದ್ರೆ ಏನು ಸಿಸಿಬಿಯಲ್ಲಿದ್ದಾಗ ತನಿಖೆ ಮಾಡಬೇಕಾದ್ರೆ ಇವರು ಒಂದಷ್ಟು ವಿಚಾರಗಳನ್ನ ಟ್ಯಾಂಪರ್ ಮಾಡಿ ಒಂದಷ್ಟು ಜನರನ್ನ ಬಿಟ್ಟಿದ್ದಾರೆ ಅನ್ನೋ ಒಂದು ಗಂಭೀರವಾದ ಆರೋಪಗಳನ್ನು ಇಟ್ಕೊಂಡು ಈಗ ಇವರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಳ್ಳುವಂಥದ್ದು. ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಬಂಧಿಸಿರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಬಿಟ್ಕಾಯಿನ್ ಹಗರಣದ ಸಾಕಷ್ಟು ವಿಚಾರಗಳನ್ನು ಮರೆಮಾಚಿದ್ದಾರೆ ಮತ್ತೆ ನ್ಯಾಯಾಲಯಕ್ಕೆ ಈ ವಿಚಾರಗಳನ್ನು ತಿಳಿಸಿಲ್ಲ. ಇದರಿಂದ ಸಾಕಷ್ಟು ಜನ ಈ ಪ್ರಕರಣದಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಒಂದು ಅಂಶಗಳು ಸಿಐಡಿ SIT ತಂಡ ಹೇಳ್ತಾ ಇರ್ತಕ್ಕಂಥದ್ದು. ನ್ಯಾಯಾಲಯದಲ್ಲಿ ನಾಳೆ ಅವರನ್ನು ಹಾಜರುಪಡಿಸಿ ಎಷ್ಟು ದಿನಗಳ ಕಸ್ಟಡಿಗೆ ಪಡೆದುಕೊಳ್ತಾರೆ ಮತ್ತೆ ಮುಂದಿನ ವಿಚಾರಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.